ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾವಿವತ್ತು ಟೇಸ್ಟ್ ಮಾಡಕ್ ಬಂದಿರೋದು ಸ್ಮೋಕಿ ಡೋಕಿ. ಈ ಸ್ಮೋಕಿ ಡೋಕಿಲಿ ಫಸ್ಟ್ ಬರ್ತಿದಂಗೆನೆ ಚಿಕನ್ ಶವರ್ಮಾ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದು ನಾರ್ಮಲ್ ಶವರ್ಮಾ ತರ ಇರಲ್ಲ, ಇದು ಚಾರ್ಕೋಲ್ ಇಂದ ಮಾಡಿರುವಂತ ಶವರ್ಮಾ, ಚಿಕನ್ ಚಾರ್ಕೋಲ್ ಶವರ್ಮಾ. ಈ ಚಿಕನ್ ಚಾರ್ಕೋಲ್ ಶವರ್ಮಾದಲ್ಲಿ ಏನೊಂದು ಸ್ಪೆಷಲ್ ಅಂದ್ರೆ, ಇವರು ಕಂಪ್ಲೀಟ್ಲಿ ನಾರ್ಮಲ್ ಶವರ್ಮಾ ತರ ಇರೋದಿಲ್ಲ. ಇದು ಟೇಸ್ಟ್ ಬಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಏನು ಅಲ್ಲಿ ಗ್ರಿಲ್ಡ್ ಮಾಡಿ ಕೊಡ್ತಾರೆ, ಶವರ್ಮಾನ ರೋಲ್ ಮಾಡಿ. ಚಿಪ್ಲೆಟೋ ಶವರ್ಮಾ ಅಂತ ಇತ್ತು, ಚಿಪ್ಲೆಟೋ ಚಿಕನ್ ಅಂತ, ಅದನ್ನ ತಗೊಂಡಿದ್ವಿ. ಆ ಚಿಪ್ಲೆಟೋ ಚಿಕನ್ ಶವರ್ಮಾನೇ ಇದು. ಅದ್ರ ಮೇಲೆ ಬರ್ದಿರ್ತಾರೆ ಯಾವ ಶವರ್ಮಾ ನಿಮ್ದು ಆರ್ಡರ್ ಕೊಡಿರ್ತೀರ ಅದನ್ನ. ನೆಕ್ಸ್ಟ್ ಕೂಗ್ತಾರೆ, ಅಲ್ಲೋಗಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದನ್ನ ಓಪನ್ ಮಾಡಿ ಟೇಸ್ಟ್ ಮಾಡೋ ಸಮಯ. ಟೇಸ್ಟ್ ಮಾಡ್ತಿದ್ದಂಗೆ ಫುಲ್ಲಿ ಓವರ್ಲೋಡೆಡ್ ಆಗಿತ್ತು. ಬೈಟ್ ಮಾಡ್ತಾ ಇದ್ದಂಗೆ ಅದ್ರೊಳಗಿರೋ ಚೀಸ್ ಆಗ್ಬೋದು, ಮಯೋನೀಸ್ ಆಗ್ಬೋದು, ಎಲ್ಲಾನು ಈಚೆಗೆ ಹಾಗೆ ಬರಕ್ ಸ್ಟಾರ್ಟ್ ಆಯ್ತು. ತುಂಬಾನೇ ದೊಡ್ಡದಾಗಿತ್ತು, ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ಒಂದ್ ಬೈಟ್ಗಂತೂ ಸಮಾಧಾನ ಆಗ್ಲಿಲ್ಲ. ಮತ್ತೊಂದ್ ಬೈಟ್ ತಗೊಂಡೆ, ಮತ್ತೊಂದ್ ಬೈಟ್ ತಿನ್ಕೊಂಡು ಹಂಗೆ ಟೇಸ್ಟ್ ನ ಸವಿತಾ ಇದೆ. ಅದೇ ನೆಕ್ಸ್ಟ್ ಇನ್ನೊಂದು ಶವರ್ಮಾ ಟೇಸ್ಟ್ ಮಾಡ್ಬಿಡೋಣ ಅಂತ ವೆಜ್ ಫಲಾಫಲ್ ಅಂತ ಇತ್ತು. ಹೌದು, ಈ ವೆಜ್ ಫಲಾಫಲ್ ಐಟಮ್ ನ ನೆಕ್ಸ್ಟ್ ಆರ್ಡರ್ ಮಾಡಿದ್ವಿ. ಈ ವೆಜ್ ಫಲಾಫಲ್ ಐಟಮ್ ಅಂತೂ ನೋಡಕ್ಕಂತೂ ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ರು. ಯಾವ್ದೋ ಒಂದು ಪೌಡರ್ ಹಾಕಿದ್ರು. ಫಸ್ಟ್ ಪೌಡರ್ ಹಾಕಿ ನೆಕ್ಸ್ಟ್ ಏನು ವೆಜಿಟೇಬಲ್ಸ್, ಒಂದು ಎಲೆಕೋಸ್ ಆಗ್ಬೋದು, ನೆಕ್ಸ್ಟ್ ಅಲ್ಲಿ ಇರುವಂತ ಕ್ಯಾಪ್ಸಿಕಮ್ಸ್ ಆಗ್ಬೋದು, ಕುಕುಂಬರ್ಸ್ ಆಗ್ಬೋದು, ಸ್ಮಾಲ್ ಆಗಿ ಚಾಪ್ ಮಾಡಿರೋಂಥ ಕುಕುಂಬರ್ಸ್, ಆನಿಯನ್, ಇದೆಲ್ಲಾನು ಹಾಕಿ ನೆಕ್ಸ್ಟ್ ನಗೆಟ್ಸ್, ಏನ್ ನಗೆಟ್ಸ್ ಇದೆಲ್ಲ ವೆಜ್ ನಗೆಟ್ಸ್, ಅದನ್ನ ಕಟ್ ಮಾಡಿ ನೀಟಾಗೆ ಅದನ್ನ ಜೋಡಿಸಿ ಸೇಮ್ ಅದೇ ಟಾಪಿಂಗ್ಸ್ ಏನ್ ಆಗ್ಲೇ ಹಾಕಿದ್ರಲ್ಲ ಅದೇ ಒಂದು ಮಯೋನೀಸ್ ಆಗ್ಬೋದು, ಮತ್ತೆ ಮಸಾಲಾ ಮಯೋನೀಸ್ ಒಂದಿರುತ್ತಲ್ಲ ಅದೊಂದು, ಇಷ್ಟನ್ನ ಹಾಕಿ ಒಂದು ಸಾಸ್ ಇದೆ ಅವ್ರದ್ದು, ಆ ಸಾಸ್ ಹಾಕಿ ನೆಕ್ಸ್ಟ್ ರೋಲ್ ಮಾಡಿ ಸೇಮ್ ಅದೇ ಗ್ರಿಲ್ಗೆ ಇಟ್ರು. ನೆಕ್ಸ್ಟ್ ಟೇಸ್ಟ್ ಮಾಡೋ ಸಮಯ ರೆಡಿಯಾಗಿ ಬಂತು. ಟೇಸ್ಟ್ ಮಾಡಕ್ಕೆ ಅಂತ ತೆಗಿತಿದ್ದಂಗೆ ಬಾಯಲ್ಲಾಗ್ಲೇ ನೀರ್ ಬರ್ತಾ ಇತ್ತು. ಸೇಮ್ ಇದಕ್ಕೂ ಅದೇ ಹೇಳ್ಬೇಕು, ಯಾಕೆಂದ್ರೆ ಇದು ತುಂಬಾನೇ ಯೂಸ್ ಆಗೇ ಇತ್ತು. ವೆಜ್ ಇಷ್ಟಪಡೋರ್ಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಎಕ್ಸ್ಪೆಷಲಿ ನಾನ್ ವೆಜ್ ಲವರು, ನಂಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಬಟ್ ಈ ವೆಜ್ ಅಲ್ಲೂ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ತುಂಬಾ ಏನು ಬಟ್ ರೇಟ್ ವೈಸ್ ನ ನೀವು ಕಂಪೇರ್ ಮಾಡಕ್ ಹೋದ್ರೆ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಇದು ಅಷ್ಟೇನೆ, ಒಂದೇ ಒಂದು ಬೈಟ್ಗೆ ಸಮಾಧಾನ ಆಗ್ಲಿಲ್ಲ. ಮತ್ತೊಂದು ಬೈಟ್ ನ ತಗೊಂಡು ಟೇಸ್ಟ್ ಮಾಡಿ ನೆಕ್ಸ್ಟ್ ಇನ್ನ ಒಂದು ಐಟಮ್ ನ ಟೇಸ್ಟ್ ಮಾಡೋಣ ಅಂತ ಅನಿಸ್ತು. ಅದೇ ಫೈನಲ್ ಐಟಮು, ಬೆಸ್ಟ್ ಐಟಮ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಜಿಮ್ ಮಾಡೋರ್ಗೆ ಒಳ್ಳೆ ಡಯಟ್ ಫುಡ್ ಅಂತಾನೆ ಹೇಳ್ಬೋದು, ಫ್ರೈಸ್ ವಿತ್ ಚಿಕನ್ ಅಂತ. ಈ ಫ್ರೈಸ್ ವಿತ್ ಚಿಕನ್ಗೆ ಫಸ್ಟ್ ಫ್ರೆಂಚ್ ಫ್ರೈಸ್ ನ ಬೇಸಾಗಿ ಹಾಕಿ ಅದ್ರ ಮೇಲೆ ಚಿಕನ್ ಶವರ್ಮಾನ ಏನ್ ಕಟ್ ಮಾಡಿರ್ತಾರೆ ಅದನ್ನ ಹಾಕ್ತಾರೆ. ನೆಕ್ಸ್ಟ್ ಏನು ಮಯೋನೀಸ್ ನ ಓವರ್ಲೋಡ್ ಮಾಡ್ತಾರೆ ಮೇಲೆ, ತುಂಬಾನೇ ಆಗ್ತಾರೆ ಅಂತ ಹೇಳ್ಬೋದು. ಈ ಒಂದು ರೇಟ್ಗೆ ವರ್ತಿದೆ ಅಂತ ಅನಿಸ್ತು. ಬಟ್ ನಾರ್ಮಲ್ ಶವರ್ಮಾಗಿಂತ ಇದೇ ಬೆಟರ್ ಅಂತ ಅನಿಸ್ತು, ಯಾಕೆಂದ್ರೆ ಇದು ನೀಟಾಗಿ ಹೊಟ್ಟೆ ಕೂಡ ತುಂಬುತ್ತೆ, ಆ ರೀತಿ ಫೀಲ್ ಆಯ್ತು. ಶವರ್ಮಾ ಜಸ್ಟ್ ನೀವು ತಿಂದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಆದ್ಮೇಲೆ ತಿರ್ಗಾ ಹೊಟ್ಟೆ ಹಸಿವು ಆಗುತ್ತೆ. ಬಟ್ ಇದಂತೂ ಹೊಟ್ಟೆ ಅಂತೂ ಕಂಪ್ಲೀಟ್ ಆಗಿ ತುಂಬಿತ್ತು, ಅಷ್ಟು ಚೆನ್ನಾಗಿತ್ತು ಅಂತ. ನೋಡಕ್ಕಂತೂ ತುಂಬಾನೇ ಎಮ್ಮಿಯಾಗಿ ಕ್ರೀಮಿಯಾಗಿ ಕಾಣಿಸ್ತಾ ಇತ್ತು. ಬಟ್ ಟೇಸ್ಟ್ ಹೇಗಿರುತ್ತೋ ಏನೋ ಅನ್ನೋ ತರ ಅನಿಸ್ತಿತ್ತು. ಫೈನಲ್ ಆಗಿ ಐಟಮ್ ರೆಡಿಯಾಗಿ ಕೈಗೆ ಬಂತು. ನೋಡೋಕೆ ನೀವೇ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನನಗಂತೂ ಇದು ನೋಡೋಕೆನೆ ತುಂಬಾನೇ ಖುಷಿ ಆಯ್ತು. ಬಟ್ ಟೇಸ್ಟ್ ಕೂಡ ಹಾಗೇನೆ ಇತ್ತು. ಇದು ಬಂದು ಫ್ರೈಸ್ ವಿತ್ ಚಿಕನ್ ಟೇಸ್ಟ್ ಮಾಡೋ ಸಮಯ. ನೋಡಕ್ ನೋಡಿ ಎಷ್ಟು ಕ್ರೀಮಿಯಾಗಿ ಹೇಗಿದೆ ಅಂತ. ಚಿಕನ್ ವಿತ್ ಆ ಕ್ರೀಮಿ ಜೊತೆಗೆ ತಿಂತಾ ಇದ್ರೆ ಮಯೋನೀಸ್ ಜೊತೆ ಕಳೆದೋಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು, ಅಷ್ಟು ಸಖತ್ತಾಗಿತ್ತು. ನೀವ್ ಯಾರು ಮಿಸ್ ಮಾಡಬೇಡಿ, ಬಂದು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಇದುವರೆಗಿನ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕೆಳಗಡೆ ಫ್ರೈಸ್ ಕೆಳಗಡೆ ಇತ್ತು, ಆ ಫ್ರೈಸ್ ನು ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ಫ್ರೈಸ್ ಏನೋ ನಾರ್ಮಲ್ ಆಗಿ ಇತ್ತು, ಬಟ್ ಏನ್ ಇವ್ರು ಹಾಕಿರಂತ ಮೇಲ್ ಹಾಕಿರುವಂತ ಸಾಸ್ ಜೊತೆಗೆ ಟೇಸ್ಟ್ ಚೇಂಜ್ ಆಗ್ತಿತ್ತು. ನೆಕ್ಸ್ಟ್ ಹಾಗೆ ನಮ್ ಕಣ್ಣು ಆಂಬಿಯನ್ಸ್ ಕಡೆ ಹೋಯ್ತು. ಆಂಬಿಯನ್ಸ್ ಅಂತೂ ಚೆನ್ನಾಗಿತ್ತು, ಓಕೆ ಅನ್ನಿಸ್ತು.